ಈಗ ನಮ್ ಜೊತೆ ಇಂಟರ್ವೆಲ್ ಸಿನಿಮಾದಲ್ಲಿ ಮುಖ್ಯ ಕ್ಯಾರೆಕ್ಟರ್ ಮಾಡಿದಂತ ಪ್ರಜ್ವಲ್ ಅವರು, ಹಾಗೆ ಇವರು ಕ್ಯಾರೆಕ್ಟರ್ ಮಾತ್ರ ಅಷ್ಟೇ ಅಲ್ಲದೆ ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟ್ ಹಾಗೆ ಡೈಲಾಗ್ ಕೂಡ ವರ್ಕ್ ಮಾಡಿದ್ದಾರೆ. ಸುಕೇಶ್ ಅವರು ಇವಾಗ ನಮ್ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀನಿ. ಆಕ್ಚುಲಿ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋ ಫಸ್ಟ್ ಹುಡುಗಿ ನೀವೇ. ಓ ಇಲ್ಲಿವರೆಗೂ ಇಲ್ಲ, ಶಿವಮೊಗ್ಗದಲ್ಲಿ ಇವ್ರಿಗೆ ಮಾಡಿದ್ರು, ನನಗಿದೆ ಫಸ್ಟ್. ಬೆಂಗಳೂರಲ್ಲಿ ಫಸ್ಟ್. ಸೂಪರ್. ಹೇಗ್ ಅನಿಸ್ತಾ ಇದೆ? ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಮಾರ್ಚ್ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೇಗ್ ಅನಿಸ್ತಾ ಇದೆ? ಚೆನ್ನಾಗಿದೆ ಮ್ಯಾಮ್, ವೈಬ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ನ ರೀಚ್ ಆಗ್ಬೇಕು ನಾವು ಅಂತ ಅನ್ನೋದೇ ನಮ್ಗೊಂದು ಫೀಲ್ ಇದೆ. ಹೊಸಬ್ರಾಗಿರೋದ್ರಿಂದ ಅದೇನೋ ಗೊತ್ತಿಲ್ಲ, ಹೊಸದು ಎಲ್ಲದ್ರಲ್ಲೂ ಇಷ್ಟ ಆಗುತ್ತೆ. ಹೊಸ ಬೈಕ್ ಅಂತಾನೆ ತುಂಬಾ ಜಾಸ್ತಿ ಎಲ್ಲ ಇಂಟ್ರೆಸ್ಟ್ ನೋಡ್ತಾರೆ. ಕಾರ್ ಹೊಸದ್ ನೋಡ್ರೆ ನೋಡ್ತಾರೆ, ವಾಚ್ ಹೊಸದ್, ಫೋನ್ ಹೊಸದೆಲ್ಲ ನೋಡ್ತಾರೆ. ಈ ತರ ಕ್ಯಾರೆಕ್ಟರ್ ವೈಸ್ ಅಲ್ಲಿ ಹೋದ್ರೆ ಹಳಬ್ರನ್ನೇ ನೋಡೋದು ಜಾಸ್ತಿ ಇಲ್ಲ. ಎಲ್ರಿಗೂ ಇಷ್ಟ ಆಗ್ತಿದೆ, ಅದೇ ನೋಡ್ದವ್ರಿಗೆಲ್ಲ ಆಗ್ತಿದೆ, ನೋಡ್ದವ್ರಿಗೆ ಆಗ್ತಿದೆ, ಜಾಸ್ತಿ ಜನ ನೋಡ್ಬೇಕು ಅನ್ನೋದಷ್ಟೇ. ಹೌದು. 3 ಜನ ಗಣೇಶ್ 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 ಅಂತ ಇದ್ದೀರಾ ಸಿನಿಮಾದಲ್ಲಿ. ಈ ಗಣೇಶ್ಗೂ ನಿಮ್ಗೂ ಸಿನಿಮಾಕ್ಕೂ ಏನ್ ಲಿಂಕ್ ಇದೆ ಇಲ್ಲಿ ಮೇನ್ ಅಂತ? ಯಾವ ಗಣೇಶ್? ಈ ಒರಿಜಿನಲ್ ದೇವ್ರ? ಅಲ್ಲ, ಗಣೇಶ್. ಗಣೇಶ್ ಇನಿಷಿಯಲ್ ಇಂದ ಗಣೇಶ್ ಗಣೇಶ್ ಅಂತ 3 ಜನ ಇದಾರಲ್ಲ, ಸ್ಕ್ರಿಪ್ಟ್ ಏನ್ ಲಿಂಕ್ ಇದೆ ಗಣೇಶ್ಗೂ ಅಂತ? ಸ್ಕ್ರಿಪ್ಟ್ಗೂ ಒಂದ್ ಒಳ್ಳೆ ಲಿಂಕ್ ಇದೆ. ಇವಾಗ ಎಕ್ಸಾಮ್ ಹಾಲ್ ಬಂದ್ರೆ ನಾವೆಲ್ಲ ಒಟ್ಟಿಗೆನೆ ಕೂತಿರ್ತೀವಿ. ಅಂಡ್ ಈ ಮಾರ್ಕ್ಸ್ ಕಾರ್ಡ್ ಇಸ್ಕೊಳಕ್ ಹೋದ್ರೆ ಎಲ್ಲ ಒಟ್ಟಿಗೆ ಹೋಗ್ತೀವಿ. ಯಾವ್ದಾರು ಇಂಟರ್ವ್ಯೂ ಇದಕ್ಕೆಲ್ಲ ಹೋದ್ರು ಹಿಂಗೆ ಕರಿತಿರ್ತಾರಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ. ಸೊ ಆತರ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಗಣೇಶ್ ಅಂತ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಸೂಪರ್. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇತ್ತ 3 ಜನಗೂ ಒಂದೇ ಹೆಸರು ಇಡುವಂತದ್ದು ಸ್ಕ್ರಿಪ್ಟ್ ಅಲ್ಲಿ? ಸೀನ್ ಕ್ರಿಯೇಷನ್ ಅಲ್ಲಿ ಇಂಪಾರ್ಟೆನ್ಸ್ ಇತ್ತು. ಬೇರೆ ಇನ್ ಯಾಕೆ ಡೆಪ್ತ್ ಆಗಿ ಯೋಚನೆ ಮಾಡಿದ್ರೆ ಅದು ಒಂದಿದೆ. ಸರ್, ನಿಮ್ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್ ಬಗ್ಗೆ? ನನ್ನ ಕ್ಯಾರೆಕ್ಟರ್ ಬಂದು ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಅಂತ. ಇಡೀ ಸಿನಿಮಾ ಫಸ್ಟ್ ಸೀನಿಂದ ಕೊನೆಯ ಗಂಟನೂ ನಾನು ಅವ್ರ ಜೊತೆನೇ ಇರ್ತೀನಿ. ಫುಲ್ ಔಟ್ ಅಂಡ್ ಔಟ್ ಕಾಮಿಡಿ. ಅಂದ್ರೆ ಈಗ ಯಾರಾದ್ರೂ ಹಂಗೆ ಒಂದೆರಡು ಮಾರ್ಕ್ಸ್ ಹಂಗೆ ತಳ್ಳಿ ಪಾಸ್ ಮಾಡಿರ್ತಾರಲ್ಲ, ಅಂತ ಹುಡುಗರುಗಳು ಮುಂದೆ ಹೆಂಗಿರ್ತಾರೆ ಅನ್ನೋದು ಒಳ್ಳೆ ಕೂಡ ಪಾಠ. ಸರ್, ನಿಮ್ ಕ್ಯಾರೆಕ್ಟರ್ ಕೇಳಕ್ಕೂ ಮೊದಲು ಈ ಸಿನಿಮಾದಲ್ಲಿ ಇಂಪಾರ್ಟೆನ್ಸ್ ವರ್ಕ್ ಮಾಡಿದೀರಾ ನೀವು? ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು. ಅದ್ರಲ್ಲೂ ಟ್ರೈಲರ್ ಅಲ್ಲಿ ನೋಡಿದಾಗ ಡೈಲಾಗ್ಸ್ ಒಂದೆರಡು ಕಡೆ ತುಂಬಾ ಅಂದ್ರೆ ಏನಾದ್ರೂ ಟಚ್ ಆಗುತ್ತೆ. ಒಂದು ದೇವ್ರ ಬಗ್ಗೆ ಆಗಿರ್ಬೋದು, ಒಂದು ಡೈಲಾಗ್ ಇದೆ. ಆಕ್ಚುಲಿ ನಾನು ಈ ದೇವ್ರ ಬಗ್ಗೆ ಆಗ್ಲಿ ಎಮೋಷನ್ ಗಿನ್ನ ಜಾಸ್ತಿ ಬೇರೆ ಕೌಂಟರ್ಗಳು ಪಂಚ್ಗಳನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಬರ್ದಿದ್ದೆ. ಎಮೋಷನ್ನು ಚೆನ್ನಾಗಿರ್ಬೇಕಂತ ಅನ್ಸಿತ್ತು. ಬರ್ದಾಗ ನನ್ಗೆ ಗೊತ್ತಿತ್ತು ಚೆನ್ನಾಗಿದೆ ಅಂತ ಗೊತ್ತಿತ್ತು. ಬಟ್ ಅದು ತುಂಬಾ ಜನ ಕೇಳ್ತಾರೆ ನೋಡ್ತಾರೆ ಅಂತ ಗೊತ್ತಿರಲ್ಲ. ಸುಮ್ಮನೆ ಕಟ್ ಮಾಡಿ ಹಾಕಿದ್ದು ನಾವೊಂದು ರೀಲು, ತುಂಬಾ ವೈರಲ್ ಆಗಿತ್ತು ಆ ಡೈಲಾಗ್ ಕೂಡ. ಓಕೆ ಮ್ಯಾಮ್, ಬಟ್ ಅದು ನನ್ಗೆ ಯಾಕೆ ಅಷ್ಟು ಫೀಲ್ ಆಗ್ತಿಲ್ಲ ಇನ್ನು ಅಂದ್ರೆ, ಆ ಥರದ್ದು ಇನ್ನ ಸಿನಿಮಾದಲ್ಲಿ 20-30 ಇದೆ. ಆ ಎಮೋಷನ್ ಸೀಕ್ವೆನ್ಸ್ ಎಲ್ಲವುದು, ಇವನ್ ನೀವು ಕ್ಲೈಮ್ಯಾಕ್ಸ್ ಪೂರ್ತಿ ನೋಡ್ತಾ ಇದ್ರೆ ಎವ್ರಿ ಸೆಂಟೆನ್ಸ್ ಕೂಡ ನೀವು ಹೊಸದಾಗೆ ಕೇಳ್ತೀರಾ. ಹೊಸದಾಗಂದ್ರೆ ಈಗ ಹೊಸದಾಗೆ ಎಲ್ಲ ಸಿನಿಮಾದಲ್ಲೂ ಡೈಲಾಗ್ ಇರುತ್ತೆ. ಬಟ್ ಅದು ಈ ತರನು ಹೇಳ್ಬೋದಲ್ಲ ಇದನ್ನ. ಈಗ ನೀವು ಹಣೆ ಬರೋದ್ಮೇಲೆ ಎಷ್ಟೊಂದ್ ತರ ಲೈನ್ಗಳು ಎಲ್ಲರೂ ಹೇಳಿದ್ದಾರೆ, ಹಣೆ ಬರೋ ಸರಿ ಇಲ್ಲ ಗುರು, ಇದನ್ನ ಬೇರೆ ಬೇರೆ ತರದಲ್ಲೆಲ್ಲ ಹೇಳೋದಿದೆಯಲ್ಲ, ಅದ್ರ ಮೇಲೆ ವರ್ಕ್ ಮಾಡಿದೀವಿ. ಅದ್ ಹೆಂಗೆ ಸರ್? ಹಿಂದೆ ಸ್ಕ್ರಿಪ್ಟ್ ವರ್ಕ್ ಹೋದ್ರೆ ಬೇರೆ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ರಾ ಅಥವಾ ಹೇಗೆ? ಇಲ್ಲ ಇಲ್ಲ ಇಲ್ಲ, ಅದೊಂದು ನಾನು ಹೇಳ್ಬೇಕು, ನನ್ಗೆ ಯಾವುದೇ ಸಿನಿಮಾ ವರ್ಕ್ ಮಾಡಿಲ್ಲ, ಬಟ್ ಎಲ್ಲಾ ಸಿನಿಮಾ ನೋಡಿದೀನಿ ಎವ್ರಿ ವೀಕ್. ಇವಾಗ ಈ ವೀಕಲ್ಲಿ ಯಾವ್ದಾರು ಒಂದು 5 ಸಿನಿಮಾ ರಿಲೀಸ್ ಆಗುತ್ತೆ. ಒಂದಿಷ್ಟು ನನ್ಗೆ ಟ್ರೈಲರ್ ನೋಡಿದಾಗ, ಸಾಂಗ್ಸ್ ನೋಡಿದಾಗ ಅಲ್ಲಿ ಏನೋ ಒಂದ್ ಇಷ್ಟ ಆಗಿರುತ್ತೆ. ನಾನು 100% ಆ ಸಿನಿಮಾ ನೋಡ್ತೀನಿ. ಆ ಥರ ಸಿನಿಮಾಗಳನ್ನ ನೋಡ್ತಾ 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 ಆ ಸೀನ್ಗಳನ್ನ ನೋಡಿ ಈ ತರ ನಾವು ಏನಾದ್ರು ಒಂದು ಕ್ರಿಯೇಟ್ ಮಾಡ್ಬೇಕನ್ನೋದು ಮೈಂಡ್ ಬಂದು ಕ್ರಿಯೇಟ್ ಮಾಡೋದು ಅಷ್ಟೇ. ಆದ್ರೆ ಇದ್ರಲ್ಲಿ ಸ್ಕ್ರೀನ್ ಪ್ಲೇ ಮತ್ತೆ ಸ್ಕ್ರಿಪ್ಟ್, ಡೈಲಾಗ್ಸ್, ಸ್ಟೋರಿ ಎಲ್ಲ ವರ್ಕ್ ಮಾಡಿದೀರಾ. ಹಾಗಾದ್ರೆ ಡೈರೆಕ್ಷನ್ ಟ್ರೈ ಮಾಡ್ಬೋದಿತ್ತಲ್ಲ? ಡೈರೆಕ್ಷನ್ ಅದೊಂದು ಸ್ವಲ್ಪ ನನ್ಗೆ ತಲೆನೋವು. ಯಾವ್ದು ಅಂದ್ರೆ ಆರ್ಟಿಸ್ಟ್ ಏನೋ ಆಗ್ಬಿಡ್ತಂತೆ, ಆ ಆರ್ಟಿಸ್ಟ್ ಇಂದ ಈ ಆರ್ಟಿಸ್ಟ್ ಹಾಕ್ಬೇಕಂತೆ, ಕ್ಯಾಮ್ರಾಮನ್ ಕೊಟ್ಟಾದ್ಮೇಲೆ ಅದೊಂದು ಕಾಪಿ ಮಾಡ್ಬೇಕಂತೆ ಕುತ್ಕೊಂಡು ಸ್ಟುಡಿಯೋದಲ್ಲಿ. ಅದಕ್ಕೊಂದು ಮ್ಯಾಕ್ ಇರ್ಬೇಕಂತೆ ಸಿಸ್ಟಮ್. ಮ್ಯಾಕ್ ಅಲ್ಲಿ ನಾನು ವಿಂಡೋಸ್ ಯೂಸ್ ಮಾಡಿ ಮ್ಯಾಕ್ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. ಆಕ್ಚುಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇರೋರು ಡೈರೆಕ್ಷನ್ ಮಾಡ್ಬೇಕು. ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಇನ್ನ ಆಗಿರ್ಲಿಲ್ಲ, ಇವಾಗ ಪರವಾಗಿಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇನ್ನ ಬೇರೆಯವ್ರು ಹೇಳ್ಬೇಕಿಲ್ಲ ಮಾಡ್ಬೋದು ಡೈರೆಕ್ಷನ್ ಮಾಡಿ ಅಂತ. ಅಲ್ಲಿವರೆಗೂ ನನಗೆ ಮಿಡ್ ವೈಡ್ ಕ್ಲೋಸ್ ಶಾರ್ಟ್ಸ್ ಗಳೇ ಗೊತ್ತಿರ್ಲಿಲ್ಲ. ಸೊ ಅವರು ನಮ್ಮ ಭರತ್ ವರ್ಷ್ ಅವರು ಎಲ್ಲ ಕಲ್ತ್ಕೊಂಡಿದ್ರು. ಅವ್ರಿಗೆ ಇದೆಲ್ಲ ತುಂಬಾ, ಅವ್ರು ಕೂತದೇ ವರ್ಕ್ ಮಾಡ್ತಾ ಇರೋ ಸ್ಟುಡಿಯೋ ಇದೆ ಅವ್ರದ್ದು ಓನು. ಸೊ ಡೈರೆಕ್ಷನ್ ನೀವು ಮಾಡಿ, ನನ್ನ ಫ್ರೆಂಡೇ ಆಗಿರೋದ್ರಿಂದ ಅವ್ರು ಮಾಡ್ಲಿ. ನಂದು ರೈಟಿಂಗ್ ವೈಸ್ ನನ್ಗೆ ತುಂಬಾ ಇಷ್ಟ ಆಯ್ತು. ನೀವ್ ಹೇಗೆ ಇವ್ರಿಗೆ ಕಾಂಟ್ಯಾಕ್ಟ್ ಆಗಿದ್ದು? ಆಡಿಷನ್ಸ್ ಕೊಟ್ಟಿದ್ರಾ ಅಥವಾ ಹೇಗೆ? ಆಡಿಷನ್ ಕೊಟ್ಟಿದ್ದು ನಾನು ನನ್ನ ಫ್ರೆಂಡ್ ಇಂದ. ಇವರು ರೆಫರ್ ಮಾಡ್ದಾರ ಅನ್ಕೊಂಡು
ಬಂದು ಆಡಿಷನ್ ಕೊಟ್ಟೆ, ಆಮೇಲೆ ರಿಜೆಕ್ಟ್ ಆದೆ, ಮತ್ತೆ ನೀವೇ ಬೇಕು ಅಂತ. ರಿಜೆಕ್ಟ್ ಮಾಡಿದವ್ರೆ ಮತ್ತೆ ನೀವೇ ಬೇಕು ಅಂತ ಅನ್ನೋದಕ್ಕೆ ರೀಸನ್ ರೀಸನ್ಸ್ ಇರುತ್ತಲ್ಲ, ರಿಜೆಕ್ಟ್ ಮಾಡೋ ಟೈಮಲ್ಲಿ ಒಂದು ರೀಸನ್ ಇರುತ್ತೆ, ಮತ್ತೆ ಅವ್ರು ಕರ್ಸ್ರಿ ಹೋಗ್ರಿ ರೀ ಅಂತ ಅದು ಹಂಗೂ ಇರುತ್ತೆ. ಇಲ್ಲ, ಅದೆಲ್ಲೋ ಹೇಳ್ತಾರೆ ಏನೋ ಒಳಗಡೆ ಏನೋ ಇಲ್ಲ ಇಲ್ಲ ಒಳಗೆ just ತಮಾಷೆ ಮಾಡಿದ್ದು. ಪೂರ್ತಿ ಆ, ಇಲ್ಲಿ ಬಂದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾವು ಸಖತ್ ಪರಿಚಯ ಆಗಿ ಕ್ಲೋಸ್ ಆಗಿ, ನಾವು ಇವನ್ ಸಿನಿಮಾದೊಳಗೆ ಏನ್ ಕ್ಯಾರೆಕ್ಟರ್ ಇದೀವೋ ಅಷ್ಟೇ ಕ್ಯಾರೆಕ್ಟರ್ ನಾವು ಆಚೆನೂ ಇರ್ತೀವಿ. ಅದೇ ಮಾತುಗಳೇ, ಅದೇ ಕೌಂಟರ್ಗಳೇ, ಒಬ್ರನ್ನೊಬ್ರು ಕಾಲ್ ಎಳಿಯೋದೆ, ಈ ತರನು ಯೋಚನೆ ಮಾಡ್ಬೋದಾ ಅನ್ನೋ ತರದಲ್ಲಿ ಏನಾದ್ರು ಮಾತಾಡ್ಕೊಂಡು ಕೂತಿರ್ತೀವಿ. ಅದೆಲ್ಲ ವರ್ಕ್ ಆಗಿದ್ದೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ. ಅದಕ್ಕೂ ಮುಂಚೆ ಇಲ್ಲ, ಖಂಡಿತ ಗೊತ್ತಿರಲ್ಲ. ಇವರೇ ಆಗ್ಲಿ, ನಮ್ಮ ಹೀರೋ ಶಶಿ ಅವರೇ ಆಗ್ಲಿ, ಇನ್ನಿಬ್ರು ಕ್ಯಾರೆಕ್ಟರ್ಸ್ ಫಿಮೇಲ್ ಆರ್ಟಿಸ್ಟ್ಗಳೇನು ಲೀಡ್ ಮಾಡಿದ್ದಾರೆ ಅವ್ರುಗಳೇ ಆಗ್ಲಿ, ನಾವು ಆಡಿಷನ್ ನೋಡೆ ಅವ್ರಗಳ ಮಾತು, ಡೈಲಾಗ್ಸು ಪ್ರತಿಯೊಂದು ಎಲ್ಲ ನೋಡಾದ್ಮೇಲೆ ತಗೊಂಡ್ವಿ. ಇವಾಗ ಮೂವಿ ಸ್ಟಾರ್ಟಿಂಗ್ ಟು ಎಂಡ್ ವರ್ಗೂ ಇರ್ತೀರಾ ಅಂದ್ರೆ ಅಷ್ಟೇ ವೇಟೇಜ್ ಇರುತ್ತೆ, ಹೀರೋ ಈಕ್ವಲ್ ಕ್ಯಾರೆಕ್ಟರ್ಗಳೇ ಪ್ಲೇ ಮಾಡಿರ್ತೀರಾ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಫಸ್ಟ್ ಸಿನಿಮಾ ಅನ್ಕೊಳ್ತೀನಿ, ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ನ ಸಿಕ್ಕಿದೆ. ಸೊ ಅದು ತುಂಬಾ ಖುಷಿ ಇದೆ. ಆಮೇಲೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆಲ್ಲ, ಒಂದು ಒಳ್ಳೆ ರೈಟಿಂಗ್ಸ್ ನನ್ನ ಕಾಸ್ಟ್ ಮಾಡಿದ್ದು. ತುಂಬಾ ಖುಷಿ ಇದೆ. ಇನ್ನೇನು ಅದನ್ನ ಹೆಂಗೆ ಹೇಳಿ, ನನ್ನ ಹಣೆ ಬರೋ ಚೆನ್ನಾಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. so sweet. ಇಲ್ಲ, ಸಿನಿಮಾ ನಮ್ಗೆ ಒಳ್ಳೆ ಆರ್ಟಿಸ್ಟ್ಗಳು ನಮಗೂ ಬೇಕಿತ್ತು. ಯಾವ ಆರ್ಟಿಸ್ಟ್ ನಮ್ಗೆ ಹೇಗೆ ಅನ್ಸ್ಬಿಡ್ಬೇಕಂದ್ರೆ, ಆಸ್ ಅ ರೈಟರ್ ನಾನು ಅಂತ ಆರ್ಟಿಸ್ಟ್ ಅಂತ ನಾನು ಇದುವರೆಗೂ ಇನ್ನೂ ಮಾತಾಡಿಲ್ಲ. ಆಕ್ಚುಲಿ ನನ್ನ ಆಕ್ಟಿಂಗ್ ಏನು ನನ್ಗೆ ಅಷ್ಟಿನ್ನ ಇಷ್ಟ ಆಗಿಲ್ಲ. ಒಬ್ಬ ರೈಟರ್ಗೆ ಯಾರು ಒಬ್ಬ ವ್ಯಕ್ತಿಗೆ ನಾನು ಒಂದು ಸೀನ್ ಬರೀತೀನಿ ಅಂತ ಅಂದ್ರೆ, ನಾಳೆ ಶೂಟ್ಗೆ ಹೋಗ್ತೀವಿ, ಫಸ್ಟ್ ಸ್ಕ್ರಿಪ್ಟ್ ಏನೇ ರೆಡಿ ಇದ್ರು ಅಲ್ಲಿ ಹೋದಾಗ ನನ್ಗೆ ಏನೋ ಒಂದು ಚೇಂಜಸ್ ಬೇಕಾಗುತ್ತೆ. ಈ ಡೈಲಾಗ್ ಇವ್ನಿಗೆ ಇನ್ನ ಹಾಕ್ಬೋದಾ, ಅಷ್ಟು ಅನ್ಸ್ಬೇಕು ಒಬ್ಬ ಆರ್ಟಿಸ್ಟ್ ನೋಡಿದಾಗ. ಅದನ್ಸ್ತು ಇವ್ರನ್ನ ನೋಡಿದಾಗ. ನಾನು ಬರ್ದಿದ್ದು 2 ಡೈಲಾಗ್ ಅನ್ಕೊಳ್ಳಿ ಆ ಸೀನಲ್ಲಿ, ಇನ್ನೆರಡು ಹಾಕಿ ಇವನಿಗೆ ಅಂತ ಅಂತಾರೆ. ಆಮೇಲೆ ಏನಾದ್ರೂ ಹೊಸದಾಗಿ ಏನೋ ಹೇಳೋದು, ಕೌಂಟರ್ ಪಂಚ್ ಇರುತ್ತೆ, ಅವ್ರು ಕೊಡಿ ಪಂಚ್ ಮಾಡ್ತಾರೆ ಅನ್ನೋ ತರ. ಈ ತರ ಒಂದ್ ಸೀನ್ ನಾನು ಈ ಸಿನಿಮಾದಲ್ಲಿ ವಿತೌಟ್ ಸ್ಕ್ರಿಪ್ಟೇ ಮಾಡಿಸ್ಬಿಟ್ಟಿದ್ದೀನಿ ಇವ್ರ ಕೈಯಲ್ಲಿ. ಸ್ಕ್ರಿಪ್ಟ್ ಬರ್ದಿರ್ಲಿಲ್ಲ, ಅದು ಸುಮ್ಮನೆ ಬಾಯಲ್ಲೇ ಹೇಳಿ ಸರಿ ತರ ಮಾಡಿ ಅಂತ. ಹೆಂಗಾಗೋದು ಅಂದ್ರೆ, ಒಂದು ನಮ್ಗೆ ಸೀನ್ ಒಂದು ಎಕ್ಸ್ಪ್ಲೈನ್ ಮಾಡಿರೋರು, ಅಲ್ಲಿ ಸೀನ್ ಸ್ಟಾರ್ಟ್ ಆದ್ಮೇಲೆ ಇನ್ನೊಂದ್ ಯಾವ್ದೋ ಬೇರೆ ಡೈಲಾಗ್ ಕೊಟ್ಬಿಡೋರು. ಅಲ್ಲ ಅನ್ಸುತ್ತೆ ಮ್ಯಾಮ್ ಅದು ನನ್ಗೆ ಇವಾಗ ಟೇಬಲ್ ಅಲ್ಲಿ ಕೂತಾಗೂ ಅನ್ಸ್ತಿರುತ್ತೆ, ಇದಿನ್ನ ಬೇರೆ ಏನೋ ಮಾಡ್ಬೋದಲ್ಲ, ಇನ್ನ ಅನ್ಸ್ತಾನೆ ಇರುತ್ತೆ. ಆತರ ಅಲ್ಲಲ್ಲೇ ಸ್ಪಾಟ್ ಅಲ್ಲೇ ಇಂಪ್ರೂವೈಸೇಷನ್ ಆಗಿ ಸ್ಪಾಟ್ ಚೇಂಜ್ ತುಂಬಾ ಆದಾಗ ಆ ಇಂಪ್ರೂವೈಸ್ ಆಗಿರೋದೆಲ್ಲ ಇವ್ರಿಗೆ ಹೋಗಿ ಅಂದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ತಗೊಂಬೋದು ಹುಡುಗ. ಹೇಗೆ ಸಿನಿಮಾಗ ಮೊದ್ಲು ಅಂದ್ರೆ ಥಿಯೇಟರ್ ಮಾಡ್ತಿದ್ರಾ ಅಥವಾ ಏನ್ ಬ್ಯಾಕ್ಗ್ರೌಂಡ್? ಥಿಯೇಟರ್ ಮಾಡ್ತಿದ್ದೆ. ಒಂದು 6-7 ವರ್ಷದಿಂದ ಥಿಯೇಟರ್ ಮಾಡ್ತಿದ್ದೆ. ಬೆಂಗಳೂರಿಗೆ ಬಂದು ಒಂದು ನವರಸ ನಟನ ಅಕಾಡೆಮಿ ಅಂತ ಇದೆಯಲ್ಲ, ಅದರಲ್ಲಿ ಆಕ್ಟಿಂಗ್ ಟ್ರೈ ಮಾಡ್ಕೊಂಡು ನಾನು ಆಮೇಲೆ ನಮ್ದೇ ಒಂದು ಟೀಮ್ ಕಟ್ಕೊಂಡು ನಾಟಕಗಳು ಮಾಡ್ತಾ ಇದ್ದೆ. ಅದಾದ್ಮೇಲೆ ಶಾರ್ಟ್ ಫಿಲಮ್ಸ್ ಆಗಲಿ, ಇನ್ನೊಂದಾಗ್ಲಿ ಸಣ್ಣ ಸಣ್ಣ ರೀಲ್ ವೈಸ್, ಅಂದ್ರೆ ವೈನ್ಸ್ ಅಂತ ಮಾಡುವ ನಾವು ಅವಾಗ ಸ್ಟಾರ್ಟಿಂಗ್. ಅಂದ್ರೆ ಈಗ ರೀಲ್ಸ್ ಆಗಿದೆ ಅದು, ಆ ಥರ ಮಾಡ್ತಿದ್ವು. ಅದಾದ್ಮೇಲೆ ಅದೇ ಜೀವನಕ್ಕೆ ಎಡಿಟಿಂಗು, ಪೋಸ್ಟರ್ ಡಿಸೈನ್ಸ್. ಸರ್ ಸಾಂಗ್ ಕೂಡ ಬರ್ದಿದ್ದೀರಾ ನೀವು ಇದ್ರಲ್ಲಿ? 2 ಸಾಂಗ್ ನೀವೇ ಬರ್ದಿರೋದು ಅಂತ ಹೇಳಿದ್ರು. ಸೊ ಹೆಂಗೆ ಸರ್ ಇದೆಲ್ಲ? ಸಾಂಗ್ಸ್ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ. ಅದು ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಮ್ ಯೋಗರಾಜ್ ಭಟ್ರು ಅವ್ರದ್ದು ಫಾಲೋವರ್ ನಾನು. ಸೊ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ಸಾಂಗ್ಸ್ ಬರಿಬೇಕಂದ್ರೆ ಪ್ರಾಸಗಳು ಹಿಡಿಯೋದು ಗೊತ್ತಾದ್ರೆ ಸಾಕು, ಬರ್ದ್ಬಿಡ್ಬೋದು, ಏನೋ ಮಾಡ್ಬೋದು. ಬಟ್ ನಾನು ಟ್ರೈಯೇ ಮಾಡಿರಲಿಲ್ಲ. ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು. 1-2 ಸಾಂಗ್ಸ್ ಪ್ರಮೋದ್ ಮರವಂತಿ ಅವ್ರಿಗೆ ಕೊಟ್ಟು ಅವ್ರು ಚೆನ್ನಾಗಿ ಬರೆದಿದ್ರು. ನನಗೆ ಈ ಕಿತಾಪತಿ ಇರೋ ಸಾಂಗ್ಸ್ಗಳು ಒಂದು ಸ್ವಲ್ಪ ಏನಾದರೂ ಹೊಸದಾಗಿ ಏನಾದ್ರು ಒಂದು ಮಾಡ್ಬೇಕಂತ ನನಗೆ ಇತ್ತು. ಬೇರೆಯವ್ರು ಬರೆಯಲ್ಲ ಅಂತಲ್ಲ, ಪಾಪ ಬರೆಯೋದಕ್ಕೆ ತುಂಬ ಜನ ಇದ್ರು. ನಾನು ಏನಾದ್ರು ಟ್ರೈ ಮಾಡೋಣ ಅಂತ ಹೋದಾಗ ನಾನು ಲಿರಿಕ್ ಬರೆದಿದ್ದೆ, ಅದಕ್ಕೆ ಪಾಪ ಅವ್ರು ಟ್ಯೂನ್ ಮಾಡಿ ಸಾಂಗ್ ಕ್ರಿಯೇಟ್ ಮಾಡಿಕೊಟ್ರು. ಅದನ್ನ ಯಾರು ಮಾಡಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಫೋನ್ ಮಾಡಿ, ಸರ್ ಇದು ಒಂದು ಲಿರಿಕ್ ಮಾಡಿದ್ದೀನಿ, ನಾನು ಸುಮ್ಮನೆ ಗುಣಕ್ಕೆ ಕಳಿಸ್ತೀನಿ, ಹಾಗೆ ಇದೊಂದು ಸಾಂಗ್ ಮಾಡ್ಬೇಕು ನೀವು ಅಂತ ಹೇಳಿ. ಅವ್ರು ಸುಮ್ಮನೆ ಹೂ ಅಂದ್ರು, ಅದು ಸಾಂಗ್ಸ್ ಕ್ರಿಯೇಟ್ ಆಯಿತು. ಇವಾಗ ಇನ್ನೊಂದು 2 ಡೇಸಲ್ಲಿ ಅದು ಎಲ್ಲ ರಿಲೀಸ್ ಆಗುತ್ತೆ. ಯೋಗರಾಜ್ ಭಟ್ ಸರ್ ಫಾಲೋವರ್ಸ್ ಅಂದ್ರೆ ಇವಾಗ ಅವ್ರದ್ದೊಂದು ಸಿನಿಮಾ ಕೂಡ ರೆಡಿ ಇದೆ, ಮಂದ ಕಡಲು ಅಂತ. ಸಾಂಗ್ ಕೂಡ ರಿಲೀಸ್ ಆದ್ವು, 2 ಸಾಂಗ್ ರಿಲೀಸ್ ಆಯ್ತು. ಹೇಗೆ ಅನಿಸ್ತು ಕೇಳಿದಾಗ? ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ. ಬಟ್ ನನ್ಗೆ ಯೋಗರಾಜ್ ಸರ್ ಯಾವ್ದಾವ್ದು ಏನೋ ಒಂದು ಪದ ಬರೆದ್ರೆ, ಒಂದು ಸೀನ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ, ಅವ್ರು ಏನೋ ಒಂದು ವೇದಾಂತ ಇರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಅದು ಅವ್ರಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ, ನೋಡಿದವ್ರಿಗೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಹೊಸ ರೀತಿಲಿ ಬರೆಯೋದನ್ನ ಕಲ್ಸ್ಕೊಟ್ಟಿದ್ದು ಅವರೇ ಅಂತ ನನ್ಗೆ ಅನ್ಸಿದೆ. ಇಲ್ಲಿವರೆಗೂ ಅವ್ರ ಜೊತೆ ವರ್ಕ್ ಮಾಡೋಂತ ಅವಕಾಶ ಸಿಕ್ಕಿತ್ತಾ ಅಥವಾ? ಸಿಕ್ಕಿಲ್ಲ. ನಾನು ಮೆಸೇಜ್ ಎಲ್ಲ ಮಾಡಿದ್ದೆ, ಬಟ್ ಎಲ್ಲಿ ಹಿಂಗ್ ನಡ್ಕೊಂಡೋದ್ರೆ ಎಲ್ಲಿ ಯಾರು ಕೊಡ್ತಾ ಇಲ್ಲ. ಅದಕ್ಕೆ ನಾವು ಹೊಸದಾಗಿ ಏನಾರು ಒಂದು ಮಾಡಿರೋಣ, ನೆಕ್ಸ್ಟ್ ಹೋಗಿ ಏನಾದ್ರು ಕೇಳೋಣ ಅನ್ಕೊಂಡಿದೀವಿ. ಇದನ್ನ ತೋರ್ಸಿ ಏನಾದ್ರು ಮಾಡ್ಬೇಕಲ್ವಾ, ತೋರಿಸ್ಬಿಟ್ಟು ಇದು ರೆಸ್ಯೂಮ್ ತರ ನಮ್ಗೆ ಇವಾಗ ಮಾಡಿದೀವಿ. ಇದನ್ನ ನಾವು ಹೈ ಬಜೆಟ್ ರೆಸ್ಯೂಮ್
ಹೈ ಬಜೆಟ್ ರೆಸ್ಯೂಮ್. ಹೌದು, ಇನ್ಸ್ಟಿಟ್ಯೂಟ್ಗೆ ಹೋಗಿದ್ರೆ ನಾ ಕಡಿಮೆ ಬಜೆಟ್ ಅಲ್ಲ ರೆಸ್ಯೂಮ್ ಸಿಕ್ತಿರೋದೇನು. ಇವಾಗ ಸಿನಿಮಾದಲ್ಲಿ ಹೀರೋಗೆ ಇಬ್ರು ಹೀರೋಯಿನ್ ಕೊಟ್ಟಿದ್ದೀರಾ, ನಿಮ್ಗೆ ಯಾಕೆ ಹೀರೋಯಿನ್ಸ್ ಇಲ್ಲ ಅಂತ? ಅದು ಈಗ ಒಂದ್ ಗ್ಯಾಂಗ್ ಅಲ್ಲಿ ಒಂದ್ 5-6 ಜನ ಹುಡುಗರು ಇರ್ತಾರೆ, ಎಲ್ರಿಗೂ ಹುಡುಗಿ ಇರಲ್ಲ, ಯಾರೋ ಒಬ್ಬನ್ಗೆ ಇಬ್ರಿಗೆ ಇರ್ತಾರ ಅಷ್ಟೇ. ಅವ್ನ್ ಮೆಸೇಜ್ ಮಾಡ್ತಿರ್ತಾನೆ, ಅವ್ನ್ದೇನೋ ಅವ್ನ ಹೆಂಗ್ ಪಟಾಯಿಸ್ಕೊಂಡು ನಮ್ಗೆ ಗೊತ್ತಾಗಲ್ಲ. ನಾವು ಈ ಕಡೆ ಆಟ ಆಡ್ಕೊಂಡು ಅದು ಇದು ಮಾಡ್ಕೊಂಡು ಓದ್ತಾ ಹೊಡ್ಬಿಟ್ಟಿರ್ತೀವಿ, ಕ್ರಿಕೆಟ್ ಇದೆಲ್ಲ ಆಡ್ಕೊಂಡು. ಆ ತರ ಕ್ಯಾರೆಕ್ಟರ್ಗಳು ಒಂದಿಷ್ಟು ಇರ್ತಾರಲ್ಲ ಕಾಲೇಜಲ್ಲಿ, ಅದನ್ನ ಇಟ್ಕೊಂಡು ಹೋಗುತ್ತೆ. ಟ್ರೈ ಮಾಡ್ತಾರೂ ಇರ್ತಾರೆ ಅದು ಗ್ಯಾಂಗ್ ಅಲ್ಲೂ ಕೂಡ. ಟ್ರೈ ಮಾಡ್ತಾ ಇರ್ತೀವಿ, ಟ್ರೈ ಮಾಡ್ತಾ ಇರ್ತೀನಿ, ನನ್ಗೆ ಟ್ರೈ ಮಾಡ್ತಾ ಇರ್ತೀವಿ. ಹೌದು, ಇದ್ರಲ್ಲೂ ಟ್ರೈ ಮಾಡ್ತಾ ಇರ್ತೀರಾ? ಟ್ರೈ ಮಾಡೋ ಅಂತ ಪ್ಲೇಸಸ್ ಅಲ್ಲಿ ಟ್ರೈ ಮಾಡಿದೀವಿ. ಊರಲ್ಲಿ ಜಗ್ಲಿ ಮೇಲೆ ಕುತ್ಕೊಂಡು ಯಾರನ್ನ ಟ್ರೈ ಮಾಡೋಣ, ಅಲ್ಲೆಲ್ಲ ಗೊತ್ತಿರೋರು ಯಾರೋ ಪಾಪ ಇವ್ರು ಬರ್ತಾರ, ಅವ್ರಿಗೆ ಆಗಲ್ಲ. ಸೂಪರ್. ಈಗ ಸಿನಿಮಾ ಅಂತ ಬಂದಾಗ ಸರ್ ಈ ತರದ್ದು ರೀಸೆಂಟ್ ಆಗಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಅದಕ್ಕೂ ಮೊದಲು ಕಿರಿಕ್ ಪಾರ್ಟಿ ಆಗಿರ್ಬೋದು, ಈ ತರದ್ದು ಕಾಲೇಜ್ ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಸಿನಿಮಾಗಳು ಬಂದಿದೆ. ಹೌದು, ಇದು ಕೂಡ ಅದೇ ಇಂಜಿನಿಯರ್ ಸ್ಟೂಡೆಂಟ್ಸ್ ಗಳದ್ದು ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಅದು ಒಂದ್ ಲೈನ್ ಅಂತ ಹೇಳ್ಬೋದು. ಅದು ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ, ಕೋರ್ಸ್ ಎಲ್ಲ ಸಿನಿಮಾ ನೋಡ್ತೀನಿ. ಕಾಲೇಜಲ್ಲೇ ಮುಗಿಯಲ್ಲ ಈ ಕತೆ. ಅದಕ್ಕೆ ಯಾಕಿದು ಇಂಟರ್ವಲ್ ಅಂತ ಅಂದ್ರೆ, ಜೀವನದಲ್ಲಿ ಎಲ್ರಿಗೂ ಇಂಟರ್ವಲ್ ಬರುತ್ತೆ ಅನ್ನೋದನ್ನೇ ನಾವು ಹೇಳ್ತಾ ಇರೋದು. ಆ ಇಂಟರ್ವಲ್ಗೂ ಮುಂಚೆ ಸ್ಟಡೀಸ್ ಮುಗ್ದೋಗ್ಬಿಡುತ್ತಲ್ಲ, ಆ ಸ್ಟಡೀಸ್ ಒಂದು ಪೋರ್ಷನ್ ತೋರಿಸ್ತೀವಿ ಅಷ್ಟೇ. ಆಮೇಲೆ ಊರು ಬರುತ್ತೆ, ಕೆಲಸ ಬರುತ್ತೆ. ಯಾಕೆ ನಿಮ್ಗೂ ಎಲ್ಲಾದ್ರೂ ಒಂದ್ ಕಡೆ ಇಂಟರ್ವಲ್ ಸಿಕ್ಕಿರುತ್ತೆ. ಯಾವ ತರ ಅಂತ ಹೇಳಿದ್ರೆ, ನೀವು ಏನೋ ಎಜುಕೇಶನ್ ಮಾಡಿರ್ತೀರಾ, ಇನ್ನೊಂದು ಏನೋ ನೆಕ್ಸ್ಟ್ ಹೋಗ್ಬೇಕಿರುತ್ತೆ, ಏನ್ ಮಾಡೋದಂತ ಕುತ್ಕೊಂಡು ಯೋಚನೆ ಮಾಡ್ತೀರಾ ಗೊತ್ತಾ? ಆ ಯೋಚನೆ ಮಾಡ್ತಾ ಇರೋಂಥ ಪಾಯಿಂಟೇ ಅದು ಇಂಟರ್ವಲ್. ಅದು ನೆಕ್ಸ್ಟ್ ನೀವ್ ಏನ್ ಹೋಗ್ತೀರಾ ಅನ್ನೋದು. ಮೇ ಬಿ ಸಕ್ಸಸ್ ಕೂಡ ಆಗ್ಬೋದು, ಅಲ್ಲಿ ಫೇಲ್ಯೂರ್ ಕೂಡ ಆಗ್ಬೋದು. ಸಿನಿಮಾದಲ್ಲೂ ಅಷ್ಟೇ ಇಂಟರ್ವಲ್ ಬರುತ್ತಲ್ಲ ಎಲ್ಲಾ ಸಿನಿಮಾದಲ್ಲೂ. ಅದಕ್ಕೂ ಮುಂಚೆ ಹೀರೋ ಸೋತಿರ್ತಾನೆ, ಅವ್ನಿಗೇನೋ ಲವ್ ಫೇಲ್ಯೂರ್ ಆಗಿರುತ್ತೆ, ತುಂಬಾ ಸಾಲ ಮಾಡಿರ್ತಾನೆ, ಅವ್ರ ಅಪ್ಪ ಅಮ್ಮಂದು ಏನೋ ಆಗಿರುತ್ತೆ. ಅಂತ ಪಾಯಿಂಟ್ ಅಲ್ಲೇ ಕಟ್ ಮಾಡ್ತಾರೆ ಎಲ್ಲರೂ ಇಂಟರ್ವಲ್ ಅಂತ ಹೇಳಿ. ನೆಕ್ಸ್ಟ್ ಆಫ್ ಅಲ್ಲಿ ಅವನೇನೋ ಸಕ್ಸಸ್ ಆಗ್ತಾನೆ, ಇನ್ನೊಂದೇನೋ ಆಗ್ತಾನೆ, ಎಲ್ಲ ಆಗುತ್ತೆ. ಲೈಫಲ್ಲೂ ಹಂಗೆ, ಮದ್ವೆವರೆಗೂ ಇಂಟರ್ವಲ್ ಅಂತ ಕೆಲವ್ರು ಹೇಳ್ತಾರೆ. ಅಲ್ಲೂ ಹಿಂಗೆ, ನಮ್ಗೆ ಒಳ್ಳೆ ಕೆಲಸ ಸಿಕ್ಕಿರಲ್ಲ, ಇನ್ನೂ ಸೆಟ್ಲ್ ಆಗಿಲ್ವಂತೆ, ಮನೆ ಕಟ್ಟಿಲ್ವಂತೆ, ಅವನ ಹತ್ರ ಬೈಕ್ ಇಲ್ವಂತೆ, ಮೊಬೈಲ್ ಚೆನ್ನಾಗಿರೋದಿಲ್ವಂತೆ, ಈ ತರ ಎಲ್ಲ ಬರ್ತಾವ, ಸಾಲ ಇಸ್ಕೊಂಡಿದ್ದ ಕೊಟ್ಟಿಲ್ವಂತೆ. ಇದೆಲ್ಲ ಆದ್ಮೇಲೆ ಬರುತ್ತಲ್ಲ ಆ ಪಾಯಿಂಟ್ ಇಂಟರ್ವಲ್ ಅಂತ. ಇವಾಗ ಈ ಕಥೆನ ನೀವು ಮಾಡ್ಬೇಕು ಅಂತ ಅನ್ಸಿದ್ದು ಹೇಗೆ ಸರ್? ನೀವು ಈ ಕಥೆನೇ ಮಾಡ್ಬೇಕಿತ್ತು ನಾವು, ಯಾಕಂದ್ರೆ ನಮ್ಗೆ ಬೇರೆದ್ ಮಾಡ್ರೆ ತುಂಬಾ ದೊಡ್ಡ ಬಜೆಟ್ ಆಗ್ಬಿಡೋದು. ನಾನು ಇವಾಗ ಆಕ್ಷನ್ ಸಿನಿಮಾ ಮಾಡೋದಾಗ್ಲಿ, ಆರ್ ಮಾಡಕ್ ಹೋದ್ರೆ ನನ್ ಕೈಲಿ ಆಗಲ್ಲ. ಈ ತರದ ಪಂಚ್ಗಳು ಸುಮಾರು ಇದೆ ಅನ್ಸುತ್ತೆ. ಪಂಚ್ ಇಲ್ಲದೆ ನಾವು ಬೆಟ್ಟಕ್ಕೆ ಹೋಗಲ್ಲ. ಪಂಚ್ ಇಲ್ಲ ಅಂದ್ರೆ ಆ ಸೀನ್ ಬೇಡ, ಅದು ಅಷ್ಟೇ. ಇದು ಪಂಚ್ ಏನಿದೆ ಈ ಸೀನ್ ಅಲ್ಲಿ, ಅದೇ ಇದು ವರ್ಕ್ ಆಗ್ತಾ ಇಲ್ಲ, ಬೇಡ. ಸೀನಲ್ಲಿ ಪಂಚ್ಗಳೇ ಇದೆ. ಪಂಚವೇ ಮ್ಯೂಸಿಕ್ ಡೈರೆಕ್ಟರ್ ನಾನು ಅದೇ ಕೇಳಿದ್ರು. ನಾನು ಫೋನ್ ಮಾಡಿದ್ದೆ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಸರ್ ಎಲ್ಲಾ ಪಂಚ್ಗೂ ನೀವ್ ಏನಾದ್ರು ಒಂದ್ ಕೊಡ್ಬೇಕು ಸರ್ ರಪ್ ಅಂತ ಅಂದೆ. ಸರ್ ಅದೇ ಪಂಚ್ಗಳು ಸ್ವಲ್ಪ ಯಾವಾಗೂ ಕೊಡಕ್ ಆಗಲ್ಲ ಸರ್ ಅದು ಅಂತ ಅವ್ರು ಅದೇ ಹೇಳ್ತಾ ಇದ್ರು. ಒಂದ್ ಸೀನ್ ಅಲ್ಲಿ ಒಂದ್ 3-4 ಕಡೆ ಹಂಗೆ ಅದೇ ಕೊಡ್ತಾ ಇದ್ರು ಹೆಂಗೆ ಅಂತ. ಸೊ ಪಂಚ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವ್ ಇವಾಗ ಏನೋ ಒಂದ್ ಹೇಳಿದ್ರೆ ಅದ್ರ ಮೇಲೆ ಒಂದ್ ಪಂಚ್ ಡೈಲಾಗ್ ಹೇಳ್ತೀರಾ? ಹೇಳಲೇಬೇಕು. ಹಾಗಿದ್ರೆ ಇವಾಗ ನಾನ್ ಕೇಳ್ತಿದ್ದೀನಿ, ನಿಮ್ಮ ಸಿನಿಮಾ ಇಂಟರ್ವಲ್ ಬಗ್ಗೆ ಒಂದ್ ಪಂಚ್ ಡೈಲಾಗ್ ಹೇಳಿ. ಹೇಳ್ತೀನಲ್ಲ ನಾನು, ಕಾಮಿಡಿ ಸಿನಿಮಾಗಳು ತುಂಬಾ ವರ್ಷಗಳಿಂದ ಬಂದಿದಾವೆ. ಅದೆಲ್ಲಾ ಸಿನಿಮಾಗಳಿಗೂ ಒಂದ್ ಮಾರ್ಕ್ಸ್ ಕಾರ್ಡ್ ಏನಾದ್ರು ಕೊಟ್ರೆ ನಮ್ಮ ಇಂಟರ್ವಲ್ ಟಾಪ್ ಅಲ್ಲಿ ಇರೋಂತ ಮಾರ್ಕ್ಸ್ ಕಾರ್ಡ್. ಸೂಪರ್. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರೆಸೆಂಟ್ ಸಿಚುವೇಶನ್, ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದಕ್ಕೊಂದೇನ್ ಹೇಳ್ತೀರಾ? ಮ್ಯಾಮ್, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕು, ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ನಮ್ಗೆ. ಅದಕ್ಕೊಂದ್ ಪಂಚ್ ಏನ್ ಹೇಳ್ಬೇಕಂದ್ರೆ, ದೊಡ್ಡ ಸ್ಟಾರ್ಸ್ ಎಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಸಿನಿಮಾಗಳು ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರೇನೆ ಡೈಲಿ ಒಂದೊಂದು ಕಂಟೆಂಟ್ ಕೊಡೋದು. ಡೈಲಿ ಕೊಡ್ತಾರೆ. ಬೆಳಗ್ಗೆ ಅವ್ನು ಯಾರೋ ಪಾಪ ಸಾಂಗ್ ಎಲ್ಲ ಹೇಳ್ತಾನಲ್ಲ, ಅವನು ಯಾರೋ ಹಿಂಗೆ ಹೋಗಿದ್ದಾರೆ ವಿಡಿಯೋದವರು, ಇದು ನಾನು ಅಲ್ಲಿ ಅಣ್ಣನ ಮನೆ ಮುಂದೆ ಹೇಳೋಣ ಅನ್ಕೊಂಡೆ, ನೀವು ಬಂದಿದ್ರೆ ಇಲ್ಲೇ ಹೇಳ್ತೀನಿ ತಗೊಳ್ಳಿ ಅಂತ. ಅಲ್ಲೇ ಯಾರು ಕೊಡ್ತಾರೆ ನಿಮ್ಗೆ ಅಷ್ಟು ಎಂಟರ್ಟೈನ್ಮೆಂಟ್? ಇನ್ಸ್ಟಂಟ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕದು. ಆದ್ರೆ ಅದನ್ನೇ ಯೂಸ್ ಮಾಡ್ಕೊಂಡು ರಾತ್ರಿ ಎಲ್ಲ ಸ್ಕ್ರೋಲ್ ಮಾಡೋದಲ್ಲ, ಎಷ್ಟ್ ಬೇಕೋ ಅಷ್ಟು ನಾವು ಯೂಸ್ ಮಾಡ್ಬೇಕು. ಅವ್ನು ಕೊಡ್ತಾನೆ ಪೂರ್ತಿ ಚೆನ್ನಾಗಿದೆ. ಇವಾಗ ಲೈಫಿಗೆ ಒಂದು ಸೀರಿಯಸ್ ಆಗಿ ಒಂದು ಪಂಚ್ ಕೊಡೋದಾದ್ರೆ, ಲೈಫು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅಂತಂದ್ರೆ ಅವ್ನು ಪಂಚನ್ ಬೇಕಾಗಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಹೇಳಿದೀವಲ್ಲ, ಅದು ನೆಮ್ಮದಿ ಮುಖ್ಯ ಅಷ್ಟೇ. ಅದು ಬಾಸ್ ಡೈಲಾಗ್ ಆಯ್ತು. ಅದು ಬಾಸ್ ಡೈಲಾಗ್ನೇ ನಾವು ಯೂಸ್ ಮಾಡಿರೋದು. ಹೌದು, ಯಾರೋ ಊರಲ್ಲಿ ಆರಾಮಾಗಿ ಮರ್ದಡೆ ಕೂತಿರೋರ್ನ ಕರ್ಕೊಂಡ್ಬಂದ್ಬಿಟ್ಟು ಬೆಂಗಳೂರಿಗೆ ನನ್ ಕೈಲಿ ಆಗಲ್ಲ, ನೀನ್ ಕೆಲ್ಸಕ್ಕೆ ಸೇರ್ಕೋ, ನೀನ್ ಓದು ಅಂತ ಮನೆಯವರ ಇನ್ನೊಬ್ರು ಯಾರೋ ಹಿಂಸೆ ಕೊಟ್ಬಿಟ್ಟು ಇಲ್ಲಿ ಬಂದು ಎಲ್ಲಾರ ಹತ್ರ ರೆಸ್ಯೂಮ್ ಇಡೋದಂತೆ. ಅವರು ರೆಸ್ಯೂಮ್ ಇನ್ನ ನೋಡೇ ಇರಲ್ಲ, ಆಗ್ಲೇ ನಮ್ಮನ್ನ ರಿಜೆಕ್ಟ್. ಅಂತ ಸಿಚುವೇಶನ್ ಅಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಗಾಡಿ ತಳ್ಕೊಂಡು ಹೋಗ್ತಾ ಇದ್ರೆ ಏನ್ ಮೈಂಡ್ ಬರುತ್ತೋ ಅದೇ ಇದ್ರೆ ನೆಮ್ಮದಿಯಾಗಿರ್ಬೇಕು.
ಇವಾಗ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಟರ್ ಅಂದ್ರೆ ಅವರ ಮುಖ್ಯತೆನೂ ತುಂಬಾ ಇದೆ, ಯಾಕಂದ್ರೆ ಮೇನ್ ಪಿಲ್ಲರೇ ಡೈರೆಕ್ಟರ್ ಅಂತ ಹೌದು. ಹೇಳ್ಬೋದು. ನೀವೇನೋ ಮಾಡಿದ್ರು ಕೂಡ ಫೈನಲಿ ಡೈರೆಕ್ಟರ್ ಓಕೆ ಮಾಡ್ದಾಗ್ಲೇನೆ ಅದು ಹೌದು. ಮುಂದಡಿಯೋದು. ನಿಜ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಡೈರೆಕ್ಟರು ಚೆನ್ನಾಗಿ ಮಾಡಿದ್ದಾರೆ. ಅವರು ಪ್ರತಿಯೊಂದು ಫ್ರೇಮು ನೈಟೇ ಕುತ್ಕೊಂಡು ವರ್ಕ್ ಮಾಡಿದ್ದಾರೆ. ಆಮೇಲೆ ಅವರೊಬ್ಬರೇ ನಮ್ಮ ಸಿನಿಮಾಗೆ ಈ ಕೆಲವ್ರು ಹೇಳ್ತಾರೆ ಗೊತ್ತಾ, ಹಗ್ಲು ರಾತ್ರಿ ಎಂದಂಗ್ ಮಾಡಿದೀವಿ ಅಂತ, ಅದನ್ನ ಅವ್ರೊಬ್ರು ಹೇಳ್ಬೋದು. ನಾ ಮಲ್ಕೊಂಡ್ಬಿಡ್ತಾ ಇದ್ದೆ, ಯಾಕಂದ್ರೆ ನಮ್ಗೆ ಮಲ್ಗಾದ್ಮೇಲೆ ಬೆಳಗ್ಗೆ ಎದ್ದಾಗ ಬ್ರೈನ್ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ, ನಾಳೆಗೆ ಏನ್ ಬರೆಯೋಣ ಅಂತ. ಅವ್ರು ರಾತ್ರಿ ಎಲ್ಲ ನೀವೊಂದು ಚಿಕ್ಕದೇನಾದ್ರೂ ಒಂದು ಹೇಳಿ ಎಡಿಟ್ ಇಂದಾನು ಕಲ್ತ್ಕೊಂಡ್ಬಿಟ್ರು ಅವ್ರು ಈ ಸಿನಿಮಾ ಮುಗಿಯೋಷ್ಟರಲ್ಲಿ. ತುಂಬಾ ಎಲ್ಲ ಫ್ರೇಮಲ್ಲೂ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ. ಸೊ ಮುಂದೆ ದಿನಗಳಲ್ಲಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂತ ಸಿನಿಮಾಗಳನ್ನ ಮಾಡುವಂತ ಡೈರೆಕ್ಟರ್ ಆಗಿ ಅವ್ರು ಇರ್ತಾರೆ. ನೀವೇನ್ ಹೇಳ್ತೀರಾ ನಿಮ್ ಡೈರೆಕ್ಟರ್ ಬಗ್ಗೆ? ಏನ್ ಹೇಳಿ, ಇವರೇ ಎಲ್ಲ ಹೇಳಿ ಮುಗಿಸ್ತಾರಲ್ಲ ಅಷ್ಟೇ. ಅದೇ ಈಗ ಏನೇ ಅಲ್ಲಿ ಸೀನು ಶೂಟಿಂಗ್ ಟೈಮಲ್ಲಿ ಏನೇ ಇದ್ರು ಡೈರೆಕ್ಟರ್ ಜಾಸ್ತಿ ಹೇಳ್ತಿದ್ದೆ ನನಗೆ, ಬಂದು ಪ್ರಜ್ವಲ್ ಅದು ಹಿಂಗೆ ಈ ಕಡೆ ಈ ತರ ತಗೋಡು, ಯಾರು ಇವರೆಲ್ಲ ಇಲ್ವಾ ನನಗೆ ಹೇಳ್ತೀಯಲ್ಲ ಅಂತ ನಾನು ಒಟ್ನಲ್ಲಿ ಹೇಳೋರು ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಡ್ತಿದ್ರು ಅಂತ ನನ್ಗೆ ಅನ್ಸ್ತಾ ಇದೆ. ಸರ್, ಇವಾಗ ಪಂಚಿಂಗ್ ಸ್ಟಾರ್ ಬಗ್ಗೆ ಏನ್ ಹೇಳ್ತೀರಾ? ನಾನೇನು ಹೇಳಲ್ಲ, ಹೇಳಿ ನೋಡಿ, ಅವ್ರು ಮತ್ತೆ ಪಂಚ್ ಕೊಡ್ತಾರೆ ಆಮೇಲೆ ಸಿನಿಮಾದಲ್ಲಿ ಅವರು ಕೂಡ ಪಂಚೆ. ಬಟ್ ಓಕೆ, ಡೈರೆಕ್ಟರ್ ಅವ್ರಿಗಷ್ಟೇ ಅಲ್ಲ, ಮತ್ ನೀವು ಮೇನ್ ಆಗಿ ಇನ್ನೊಂದು ಕೇಳಲೇ ಇಲ್ಲ ತೊಳಿ, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದಕ್ಕೆ. ಅಲ್ವಾ? ಅಂದ್ರೆ ನಮ್ಮ ಫ್ರೆಂಡ್ ಡೈರೆಕ್ಟರ್, ನನ್ಗೆ ಗೊತ್ತಿದ್ದು, ನಾನು ಅದಕ್ಕೆ ಕೇಳಿದೆ, ನೀವೆಲ್ಲ ಒಂದ್ ಟೀಮ್ ವರ್ಕ್ ಇರುತ್ತೆ ಅಂತ. ಹಾಗಾಗಿ ಫ್ರೆಂಡ್ ಬೇರೆಯವ್ರನ್ನೆಲ್ಲ ಹಾಕೋದು ಪ್ರಯತ್ನ ಪಟ್ವಿ ನಾನು ಅವರು. ನಾನು ಅಷ್ಟಿದಿಲ್ಲ, ನನ್ಗೆ ಬೇಕು ಕಣಪ್ಪ ಈ ಪಾತ್ರ ಅಂತ ನಾನು ಹಂಗಿಲ್ಲ. ಯಾಕೆಂದ್ರೆ ಇಲ್ಲಿ ಮಾತಾಡ್ತಾ ಇದೀನಿ, ತುಂಬಾ ಚೆನ್ನಾಗಿ ರಿಯಾಕ್ಷನ್ ಗಳೆಲ್ಲ ಕೊಟ್ಟದ ಅವ್ರಿಗಷ್ಟೇ ಗೊತ್ತು. ಕ್ಯಾಮ್ರಾ ಇಲ್ಲಿರೋದು ಇಷ್ಟೇ, ನಂದು ಶೋಲ್ಡರ್ ಅಷ್ಟೇ ಕಾಣ್ತಾ ಇರೋದು. ನಾನ್ ರಿಯಾಕ್ಷನ್ ಕೊಡು ಅಂತ ಹಿಂಸೆ ಮಾಡೋರು ಅಲ್ಲಿ ಕೂತ್ಕೊಂಡು. ಸುಖೇಶ್ ರಿಯಾಕ್ಷನ್ ಕೊಡಪ್ಪ, ರಿಯಾಕ್ಷನ್ ನನ್ ಕೇಸೇ ಇಲ್ಲ, ರಿಯಾಕ್ಷನ್ ಕಾಲ್ ಎಳಿಯಕ್ಕ ಅದೆಲ್ಲ. ಮೊನ್ನೆ ಕೇಳ್ದಾಗ ಏನಂದ್ರು ಅಂದ್ರೆ, ನೀನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಅಂದ್ರು. ಆಯ್ತು ಆಯ್ತು, ನೀನ್ ಪ್ರಾಕ್ಟೀಸ್ ಮಾಡ್ಸು ಅಂತ ನಾನು ಪ್ರಾಕ್ಟೀಸ್ ಮಾಡಿ. ಸೂಪರ್. ಇವಾಗ ಹೀರೋ ಬಗ್ಗೆ ಕಂಪ್ಲೀಟ್ ಮೂವರದು ಒಳ್ಳೆ ಒಂದು ಕಾಂಬಿನೇಷನ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ರೈಲರ್ ಅಲ್ಲೇನೆ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತೀರಾ ಮೂರು ಜನ ಫ್ರೆಂಡ್ಶಿಪ್. ಸೊ ನಿಮ್ಮ ಹೀರೋ ಬಗ್ಗೆ ಏನ್ ಹೇಳ್ತೀರಾ? ಹೀರೋ ಫೈನಲಿ ವೈ ಇಟ್ ಈಸ್ ಇಂಟರ್ವಲ್ ಅಂತ ಹೇಳೋದು ಅವರೇ. ನಿಮ್ಗೆ ಕ್ಯಾರೆಕ್ಟರ್ಗಳು ನೋಡ್ತಾ ಹೋದಾಗ, ಈಗ ನಂದು ಕ್ಯಾರೆಕ್ಟರ್ ಓದ್ಲಾ ನನ್ ಮಗ, ಅವ್ನು ಸೆಟ್ಲ್ ಆಗಲ್ಲ, ಅವ್ನಿಗೆ ಯಾಕೆ ಇಂಟರ್ವಲ್ ಅಂತ ಯೋಚನೆ ಮಾಡ್ತಾರೆ ಜನ. ಇವ್ರಿಗೂ ಹಂಗೆ ಅನ್ಬೋದು. ಬಟ್ ಹೀರೋ ಇದಾರಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಜನಗಳದ್ದು ಏನಿದೆ ಕ್ಯಾರೆಕ್ಟರು, ಅದನ್ನೇ ನಾನು ಬಿಲ್ಡ್ ಮಾಡ್ಕೊಂತ ಹೋಗಿರೋದು. ಈಗ ಎಲ್ಲರೂ ಓದ್ತಾ ಹೊಡಿತಾ ಇದ್ರೆ ಅದಾಗಲ್ವಲ್ಲ, ಏನೋ ಒಂದು ಸೀರಿಯಸ್ ಆಗಿ ಏನೋ ಒಂದು ಮಾಡೋದಕ್ಕೆ ಹೋಗ್ತಾರೆ. ಈಗ ಜನಗಳ ಬಗ್ಗೆನೂ ಒಂದು ಇಟ್ಕೊಂಡಿರೋರು, ಸೋಷಿಯಲ್ ಕಮಿಟ್ಮೆಂಟ್ ಇರೋರು, ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂತಾರಲ್ಲ, ಆ ಥರದ್ದೆಲ್ಲ ಯೋಚನೆಗಳು ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಒಂದು ಲಾಸ್ಟ್ ಕನ್ಕ್ಲೂಡ್ ಮಾಡಕ್ ಹೋಗ್ತೀವಲ್ಲ, ವೈ ಇಟ್ ಈಸ್ ಇಂಟರ್ವಲ್ ಅಂತ. ಕ್ಲೈಮ್ಯಾಕ್ಸ್ ಅಲ್ಲಿ 1.5 ಪೇಜ್ ಡೈಲಾಗ್ ಇದೆ, ಅದು ರೈನ್ ಎಫೆಕ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಅವ್ರದ್ದು ಬೆಸ್ಟ್ ಸೀನ್ ಅಂತ ಅಂದ್ರೆ ನನಗದೇ. ಅದರಲ್ಲಿ ಎವರಿ ಲೈನು ಹೇಳುತ್ತೆ ಯಾಕಿದೆ ಇಂಟರ್ವಲ್ ಅಂತ, ಯಾಕೆ ಇಂಟರ್ವಲ್ ಅಂತ ಹೇಳ್ತಾ ಹೋಗುತ್ತೆ. ಅದನ್ನೆಲ್ಲ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ. ಎಮೋಷನ್ಸ್ ಹಾಗಿದ್ರೆ ಈ ಇಂಟರ್ವಲ್ ಸಿನಿಮಾ ಒಬ್ಬ ಮನುಷ್ಯನ್ಗೆ ತುಂಬಾ ಪರ್ಸನಲಿ ಕನೆಕ್ಟ್ ಆಗುತ್ತೆ. ಆಗ್ಲೇಬೇಕದು. ತುಂಬಾ ಜನ ಇವಾಗ ಊರಲ್ಲಿರೋರ್ಗೆ ಬೆಂಗಳೂರು ಗೊತ್ತಾಗ್ಬಿಡುತ್ತೆ, ನೆನಪಾಗ್ಬಿಡುತ್ತೆ. ಬೆಂಗಳೂರಲ್ಲಿರೋರ್ಗೆ ಊರ್ ನೆನಪಾಗ್ಬಿಡುತ್ತೆ ನಮ್ಮ ಸಿನಿಮಾ ನೋಡಿ. ಆಮೇಲೆ ಊರಲ್ಲಿ ಎಷ್ಟೊಂದು ಆಸ್ತಿ ಅದೆಲ್ಲ ಇದ್ರೆ ಏನೋ ಆಗ್ಬಿಡಕ್ಕಾಗಲ್ಲ, ಅಲ್ಲೂ ಮಾಡಕ್ ಏನೂ ಆಗಲ್ಲ, ಸಕ್ಸಸ್ ಆಗುತ್ತೆ. ನೀನು ಓದ್ಕೊಂಡು ಬೆಂಗಳೂರು ಬಂದ ತಕ್ಷಣ ಇಲ್ಲೂ ಏನೋ ಮಾಡ್ಬಿಡಕ್ಕಾಗಲ್ಲ. ಅದನ್ನ ಎರಡು ಹೇಳಿದ್ವಿ, ಅದೆರಡು ಅವ್ರ ಕ್ಯಾರೆಕ್ಟರ್ ಹೇಳುತ್ತೆ. ಸೂಪರ್. ಫೈನಲಿ ಸರ್, ಇವಾಗ ಇದು ಟಿ ಶರ್ಟ್ ಮೇಲೆ ಅಷ್ಟೇ ಸ್ವಲ್ಪ ಯೂನಿಕ್ ಆಗಿ ಹಾಕಿದೀರಾ. ಇದು ಟ್ರೈಲರ್ ಅಲ್ಲಿ ಇದೆ, ಲೈಫ್ ನಲ್ಲಿ ಭಗವಂತ ಕೊಡುತ್ತಾನೆ ಲೈಫಿನಲ್ಲೂ ಸರಿಯಾದ ಟೈಮ್ ಅಲ್ಲೇ ಇಂಟರ್ವಲ್ ಅಂತ. ಸಕ್ಕತ್ತಾಗಿದೆ ಪಂಚ್. ಅದು ಪಂಚ್ ಸ್ಟಾರ್ಗೆ ಜೈ. ಪ್ರಮೋದ್ ಮರವಂತೆ ಅವ್ರು ಕೊಟ್ಟಂತ ಲೈನ್ ಅದು. ಬಟ್ ಹೇಳಿದ್ದೆ ಅವ್ರು ಮಾತು, ಸರ್ ನನಗೆ ದೇವರು ಕೆಲವು ಟೈಮಲ್ಲಿ ಇಂಟರ್ವಲ್ ಕೊಟ್ಕೊಡ್ತಾನೆ ಜೀವನದಲ್ಲಿ, ಇದನ್ನ ಈ ತರ ಇಟ್ಕೊಂಡು ಒಂದು ಲೈನ್ ಬೇಕಿದೆ ಅಂತ. ಅವ್ರು ಇದನ್ನ ಪಂಚ್ ಮಾಡಿಕೊಟ್ಟಿದ್ದವ್ರೆ. ಚೆನ್ನಾಗಿದೆ ಸರ್, ಯೂನಿಕ್ ಆಗಿದೆ. ಅದು ಟಿ ಶರ್ಟ್ ಮೇಲೆ ಹಾಕಿರೋದು ಇನ್ನೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ರಿಲೀಸ್ ಮಾಡ್ತೀವಿ. ಚೆನ್ನಾಗಿದೆ. ಫೈನಲಿ ಮಾರ್ಚ್ 7ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಏನ್ ಹೇಳೋದು, ಬಂದ್ ಸಿನಿಮಾ ನೋಡಿ, ಒಂದ್ ಒಳ್ಳೆ ಸಿನಿಮಾ ಕೊಟ್ಟಿದೀವಿ. 2.5 ಗಂಟೆ ನೀವು
ಆರಾಮಾಗಿ ಫ್ರೀ ಆಗಿದ್ದಾಗ ರೀಲ್ಸ್ ನೋಡ್ತಿರಲ್ಲ ಅದೇ ತರನೇ 2.5 ಗಂಟೆ ಆರಾಮಾಗಿ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್. ನಾನು ತುಂಬಾ ಎಂಟರ್ಟೈನ್ಮೆಂಟ್. ಅದೇ ಯಾವಾಗ ಹೇಳ್ತಾನೆ ಇದ್ದೀನಿ ನಾನು, ಜನ ಬೇಜಾರಾಯ್ತು ಅಂತ ಥಿಯೇಟ್ರಿಗೆ ಹೋಗ್ತಾರೆ, ಬಟ್ ಥಿಯೇಟ್ರಲ್ಲೇ ಬೇಜಾರಾಗ್ಬಿಟ್ಟು ಮತ್ತೆ ಆಚೆ ಬರ್ತಾರೆ ಕೆಲವು ಟೈಮಲ್ಲಿ. ಹೌದು. ಅದನ್ನ ನಾನಂತೂ ಮಾಡಲ್ಲ. ನಿಮಗೆ ಎವ್ರಿ ಮಿನಿಟು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಹೊಸ ರೀತಿಯ ಬರವಣಿಗೆನ ಶಬ್ದದ ಮುಖಾಂತರ ನೀವು ಕೇಳ್ತೀರಾ ಈ ಸಿನಿಮಾದಲ್ಲಿ, ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಅದು ಮೇ ಬಿ ಎಮೋಷನ್ ಇರ್ಬೋದು, ಕಾಮಿಡಿ ಇರ್ಬೋದು, ಬೇರೆ ಪಂಚ್ ಇರ್ಬೋದು, ಕೌಂಟರ್ ಕೊಡೋದಿರ್ಬೋದು, ಹೊಸ ರೀತಿನಲ್ಲಿ ಹೇಳ್ತಾ ಹೋಗಿದ್ದೀನಿ ಪ್ರತಿಯೊಂದು ಸೀನಲ್ಲೂ. ದಯವಿಟ್ಟು ಬಂದು ನೋಡಿ. ಯಾವುದೇ ನಿಮಿಷ ಕೂಡ ನಿಮಗೆ ಬೇಜಾರಾಗಲ್ಲ. ಆ ಥರ ಬೇಜಾರಾದರೆ ಡೈರೆಕ್ಟ್ಲಿ ನನಗೆ ಮೆಸೇಜ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ನಾನು ಖಂಡಿತ ಅವ್ರ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ. ಏನೇ ಕ್ವಶನ್ ಕೇಳಿದ್ರು, ಏನೇ ಡೌಟ್ ಕೇಳಿದ್ರು, ಗುರು ನೀನು ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ಹೇಳ್ದೆ, ನಂಗೆ ನೋಡ್ರಿ ಇಲ್ಲಿ ಬೇಜಾರಾಯಿತು ಅಂತ ಅವ್ರು ಹೇಳಿ ನನಗೆ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನಾನಿವಾಗ ಸಿನಿಮಾ ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ, ಲಾಸ್ಟ್ ವೀಕ್ವರೆಗೂ ನೋಡಿದ್ದೀನಿ. ಜನಗಳದ್ದು ಏನಿದೆ ಅವ್ರದ್ದು ಹಾರ್ಟ್ ಬೀಟ್ ಅನ್ನೋದು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ಜನ ನೋಡಿ ಹೇಳಬೇಕು. ಬಟ್ ನೋಡದೆ ಸುಮ್ಮನೆ ಹೇಳ್ಬಿಟ್ರೆ ಅದೊಂದು ಬೇಜಾರಾಗ್ಬಿಡುತ್ತೆ. ನಮ್ಮಂಥ ಹೊಸಬ್ರಿಗೆ ಅದೇ ಪ್ರೋತ್ಸಾಹ. ಆ್ಯಕ್ಚುಲಿ ನಾವು ಇವಾಗ ಇದರಿಂದ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿಲ್ಲ, ಇದು ಎಲ್ರಿಗೂ ರೀಚ್ ಆಗ್ಬೇಕನ್ನೋದಷ್ಟೇ ನಮ್ಮ ಭಾವನೆ ಅಷ್ಟೇ. ಅದು ಒಳ್ಳೆ ಪ್ರಯತ್ನ ಯಾವಾಗ್ಲೂ ವ್ಯರ್ಥ ಆಗಲ್ಲ ಅಂತ ಹೇಳ್ತಾರೆ. ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸರ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸಿನಿಮಾ ರಿಲೀಸ್ ಆಗ್ತಿದೆ, ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.